ಆಮೇಲೆ ಈ ಏನು 12 ಲಕ್ಷ ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ, ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಆ ನಂಬರ್ಸು ಭಾಳ ಕಡಿಮೆ. ಎಷ್ಟು ಜನ ಟ್ಯಾಕ್ಸ್ ಕಟ್ಟೋರಿದ್ದಾರೆ? ಬರೀ ಒಂದು 5-6% ಟ್ಯಾಕ್ಸು ಸ್ಯಾಲ್ರಿಡ್ ಎಂಪ್ಲಾಯೀಸು ಅವರು ಇವರು ಒಂದಷ್ಟು ಕಟ್ಬೋದು. ಒಂದೇ 7 ಲಕ್ಷ ಬೆಲೆ ಏರಿಕೆಯೂ ಜಾಸ್ತಿ ಆಗಿದೆ. ಅವ್ರಿಗೂ ಕೂಡ ಡಿ ಎಗಳು ಮತ್ತೊಂದೆಲ್ಲ ಜಾಸ್ತಿ ಆಗಿರ್ತದೆ. ಅದೇನು ದೊಡ್ಡ ಬೆನಿಫಿಟ್ ಅಂತ ನಾನು ಹೇಳೋದಿಲ್ಲ. ಮಧ್ಯ ಗುಸು ಏನಂತಂದರೆ ಟ್ಯಾಕ್ಸ್ ಸ್ಲ್ಯಾಬೇ ತೆಗೆದಾಕ್ಬಿಡ್ತೀವಿ ಅಂತ ಒಂದು ಮಧ್ಯ ಮಾತುಕತೆ ನಡೀತಾ ಇತ್ತು. ಅದು ಯಾವುದೂ ಕೂಡ ಆಗಿಲ್ಲ. ಸುಮ್ಮನೆ ಒಂದು ಬಜೆಟ್ ಓದಬೇಕು, ಓದಿದ್ದಾರೆ ಅಷ್ಟೇ. ಯಾವ ಸೆಕ್ಟರ್ಗೂ ಅನುಕೂಲ ಆಗಿದ್ದನ್ನು ನಾನು ನೋಡಲಿಲ್ಲ. ಅಗ್ರಿಕಲ್ಚರ್ಗೂ ಇಲ್ಲ ಯೂತ್ ಎಂಪ್ಲಾಯ್ಮೆಂಟಲ್ಲೂ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮಗೇನು ಕಾಣ್ತದೆ. ಬಜೆಟ್ ಅಲ್ಲಿ ಲಾಸ್ಟ್ ಟೈಮ್ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ರು, ಈ ಬಾರಿ ಬಿಹಾರಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ. ನಾನು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದ ಸುದ್ದಿ ನನಗೆ ಬೇಡ. ಈಗ ನಮ್ಮ ಕರ್ನಾಟಕಕ್ಕೂ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ಗೆ 5,400 ಕೋಟಿ ಕೊಡ್ತೀವಿ ಅಂತ ಓದಿದ್ರು. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಏನಾದ್ರು ಕೊಟ್ರಾ? ಈಗ ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್. ಹಂಗೆ ಅದಕ್ಕೂ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡ್ಕೊಂಡಿದ್ದೆ. ಆಮೇಲೆ ಈ ಏನು 12 ಲಕ್ಷ ಟ್ಯಾಕ್ಸ್ ಅಂತ ಬೆನಿಫಿಟ್ ಅಂತ ಹೇಳ್ತಾರಲ್ಲ, ಅದೇನು ದಟ್ ಇಸ್ ನಾಟ್ ಎ ಬಿಗ್ ಥಿಂಗ್. ಆ ನಂಬರ್ಸು ಭಾಳ ಕಡಿಮೆ. ಎಷ್ಟು ಜನ ಟ್ಯಾಕ್ಸ್ ಕಟ್ಟೋರಿದ್ದಾರೆ? ಬರೀ ಒಂದು 5-6% ಟ್ಯಾಕ್ಸು ಸ್ಯಾಲ್ರಿಡ್ ಎಂಪ್ಲಾಯೀಸು ಅವರು ಇವರು ಒಂದಷ್ಟು ಕಟ್ಬೋದು. ಒಂದೇ 7 ಲಕ್ಷ ಬೆಲೆ ಏರಿಕೆಯೂ ಜಾಸ್ತಿ ಆಗಿದೆ. ಅವ್ರಿಗೂ ಕೂಡ ಡಿ ಎಗಳು ಮತ್ತೊಂದೆಲ್ಲ ಜಾಸ್ತಿ ಆಗಿರ್ತದೆ. ಅದೇನು ದೊಡ್ಡ ಬೆನಿಫಿಟ್ ಅಂತ ನಾನು ಹೇಳೋದಿಲ್ಲ. ಮಧ್ಯ ಗುಸು ಏನಂತಂದರೆ ಟ್ಯಾಕ್ಸ್ ಸ್ಲ್ಯಾಬೇ ತೆಗೆದಾಕ್ಬಿಡ್ತೀವಿ ಅಂತ ಒಂದು ಮಧ್ಯ ಮಾತುಕತೆ ನಡೀತಾ ಇತ್ತು. ಅದು ಯಾವುದೂ ಕೂಡ ಆಗಿಲ್ಲ. ಸುಮ್ಮನೆ ಒಂದು ಬಜೆಟ್ ಓದಬೇಕು, ಓದಿದ್ದಾರೆ ಅಷ್ಟೇ. ಯಾವ ಸೆಕ್ಟರ್ಗೂ ಅನುಕೂಲ ಆಗಿದ್ದನ್ನು ನಾನು ನೋಡಲಿಲ್ಲ. ಅಗ್ರಿಕಲ್ಚರ್ಗೂ ಇಲ್ಲ ಯೂತ್ ಎಂಪ್ಲಾಯ್ಮೆಂಟಲ್ಲೂ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ನಮಗೇನು ಕಾಣ್ತದೆ. ಬಜೆಟ್ ಅಲ್ಲಿ ಲಾಸ್ಟ್ ಟೈಮ್ ಆಂಧ್ರ ಪ್ರದೇಶಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ರು, ಈ ಬಾರಿ ಬಿಹಾರಕ್ಕೆ ಜಾಸ್ತಿ ಆದ್ಯತೆ ಕೊಟ್ಟಿದ್ದಾರೆ. ನಾನು ಅದನ್ನು ಮಾತಾಡಕ್ಕೆ ಹೋಗೋದಿಲ್ಲ. ಬೇರೆ ರಾಜ್ಯದ ಸುದ್ದಿ ನನಗೆ ಬೇಡ. ಈಗ ನಮ್ಮ ಕರ್ನಾಟಕಕ್ಕೂ ಕೊಟ್ಟಿದ್ರು ಎಲೆಕ್ಷನ್ ಟೈಮ್ಗೆ 5,400 ಕೋಟಿ ಕೊಡ್ತೀವಿ ಅಂತ ಓದಿದ್ರು. ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಏನಾದ್ರು ಕೊಟ್ರಾ? ಈಗ ಇಟ್ ಈಸ್ ಎ ಪೊಲಿಟಿಕಲ್ ಡಿಸಿಷನ್. ಹಂಗೆ ಅದಕ್ಕೂ ಆಗಬಹುದು ಅಂತ ನಾನು ನಿರೀಕ್ಷೆ ಮಾಡ್ಕೊಂಡಿದ್ದೆ.